ಹೇಳ್ತಾ ಇದ್ರಿ ನೀವು. ಯಾವಾಗ ತಗೊಂಡ್ರು, ಎಷ್ಟು ದುಡ್ಡಿಗೆ ತಗೊಂಡ್ರು, ಎಷ್ಟು ಎಕರೆ ಕೊಟ್ಟಿದ್ದೀರಿ? ನಾವು ನಮ್ಮ ಜಮೀನೇನೆ, ನಮ್ಮ ಅಣ್ಣ ತಮ್ಮದಿರ ಜಮೀನೇ 5 ಎಕರೆ ತಗೊಂಡಿದ್ದಾರೆ. ಬರೀ 50,000 40,000 ಎಕರೆ ಅದನ್ನ ತಗೊಂಡು ಬೇರೆಯವರು ದಳ್ಳಾಳಿಗಳು 1 ಲಕ್ಷ 2 ಲಕ್ಷಕ್ಕೆ ಮಾರ್ಕೊಂಡಿದ್ದಾರೆ. ಅವ್ರಿಗೇನೆ ನಮ್ಮ ಜಮೀನೇ, ನಮ್ಮ ಸ್ವಂತ ಜಮೀನೇನೆ ಮಾರ್ಕೊಂಡು ಮತ್ತೆ ಅವು ದಳ್ಳಾಳಿಗೆ ಅನುಕೂಲ ಐತೆ ಹೊರತು ನಮಗೆ ರೈತರಿಗೆ ಯಾಕೆ ನಮಗೆ ಕಷ್ಟ ಇತ್ತು. ಬರೀ 50,000 ಕೊಟ್ಟು ಕುಮಾರಸ್ವಾಮಿ ಅವ್ರಿಗೆ ನೀವು ಮಾರಿಲ್ಲ, ದಲ್ಲಾಳಿಗಳ ಮೂಲಕ ಮಾರೋದು. ದಳ್ಳಾಳಿಗಳ ಮೂಲಕ ಮಾರ್ದು ಕಷ್ಟ ಅವಾಗ 50,000ಕ್ಕೆ. ಈಗ ನಾವು ಕೊಟ್ಟಾದ್ಮೇಲೆ ಆಮೇಲೆ ಅವರು ರೆಡ್ ಝೋನ್ ಮಾಡಿದ್ರಲ್ವಾ, ಬೇರೆ ಕಡೆ ಎಲ್ಲೂ ಜಮೀನು ತಗೊಳ್ಳೋದು ಇಲ್ಲ, ಏನಿಲ್ಲ. ಕಡಿಮೆ 10 ಲಕ್ಷ 5 ಲಕ್ಷಕ್ಕೆ ನಮ್ಗೆ ಕಷ್ಟ ಅಂತ ಕೊಟ್ಬಿಟ್ಟು ನಂದೇ 6 ಎಕರೆ ಜಮೀನಲ್ಲಿ ಬರೀ 2.5 ಎಕರೆ ಉಳಿಸ್ಕೊಂಡಿದ್ದೀನಿ. ಈಗ 3 ಎಕರೆ ನಮ್ಗೆ ಕಷ್ಟಕ್ಕೆ ಈಗ ಮಕ್ಳಿಗೆ ಮದುವೆ ಮಾಡಬೇಕು, ಮನೆ ಕಟ್ಟಬೇಕು, ನಮಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಾರ್ದು. ಈಗ ಅದೇ ನಮಗೆ ಒಂದು ಒಳ್ಳೆ ಬೆಲೆ ಕೊಟ್ಟು ಸರ್ಕಾರ ನಮಗೆ ಅನುಕೂಲ ಮಾಡೋ ರೀತಿಲಿ ಬಂದಾಗ ನಾವು ಯಾಕೆ ಭೂ ಸ್ವಾಧೀನ ಮಾಡಬಾರ್ದು, ಯಾಕೆ ನಾವು ಕೊಡಬಾರ್ದು? ನಮ್ಮ ಜಮೀನು ಕೊಡೋಕ್ಕೆ ನಾವು ಸಿದ್ಧವಾಗಿ ಮುಂದೆ ಬಂದಿದ್ದೀವಿ. ನಾವು ಬಂದಿದ್ದೀವಿ, ನಮ್ಮ ಪರವಾಗಿ ಬಂದ ರೈತರಿಗೂ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾವು ಟೌನ್ಶಿಪ್ ಮಾಡೋಕ್ಕೆ ಒಪ್ಪಿಗೆ ಕೊಟ್ಟು ಎಲ್ಲ ನಾವು ರೆಡಿಯಾಗಿದ್ದೀವಿ. ಮತ್ತು ನಮ್ಮ ಮಕ್ಳಿಗೂ ಅನುಕೂಲ, ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಅನುಕೂಲ ಆಯ್ತದೆ. ಕೊಳಚೆ ನೀರಲ್ಲಿ ದನ ಕರ ಮೇಸಕ್ಕೆ ಹೋಗಿ ಸುಮಾರು ಮಕ್ಕಳು 1-2 ಸೊತ್ತಾಗಿದ್ದಾರೆ ಹುಲ್ಲು ಕುಯ್ಯಕ್ಕೆ ಹೋಗಿ. ಯಾಕೆ ಹಸು ಸಾಕೋಕೆ ಹೈನುಗಾರಿಕೆ ಮಾಡೋಕ್ಕೆ ಹೋಗಿ ಹುಲ್ಲು ಕುಯ್ಯಕ್ಕೆ ಹೋಗಿ. ಇದೇ ಕೆ ಶಿವರಾಮ್ ಸಾಹೇಬ್ರ ತಂಗಿ ಮಗನೇ ಒಬ್ಬ ಕೆರೆಯಲ್ಲಿ ಮುಳುಗೋದ. ಅಂಥ ಕಷ್ಟಗಳನ್ನೆಲ್ಲ ನಾವು ವನವಾಸದಿಂದ ಬಂದಿದ್ದೀವಿ. ಆ ಕೊಳಚೆ ನೀರು ಬಂದಾಗ ಆ ನೀರಿನೆಲ್ಲ ನಾವು ಇಳಿಯೋಕ್ಕಾಗಲ್ಲ, ಹೆಣ್ಮಕ್ಳು ಹುಲ್ಲು ಕುಯ್ಯೋಕ್ಕಾಗಲ್ಲ, ದನ ಬಿಟ್ಬಿಡೋದು. ದನಗಳು ಹಸುಗಳು ಮುಳುಗೋಗಿದ್ದಾವೆ ಕೆರೆಗಳಲ್ಲಿ. ಆ ಕೆರೆಗಳಲ್ಲಿ ಹಸು ಮುಳುಗೋಗಿದ್ದಾಗ ಹಸುಗೆ ವಾಲೆ ಇಲ್ಲ. ಆ ರೈತ ಹೋದ್ನಾ 50-60 ಸಾವಿರ ಒಂದು ಹಸು ಹೋಯ್ತಾ? ಇಂಥ ಪಾಡೆಲ್ಲ ಬಿದ್ದು ಇಂಥ ಕಷ್ಟನೆಲ್ಲ ನಾವು ಅನುಭವಿಸ್ತಾ ಇದ್ದಾಗ ನೀವೆಲ್ಲೋ ಕೂತ್ಕೊಂಡು ರೈತರ ಕಷ್ಟ ಅನುಭವಿಸ್ತೀನಿ, ರೈತರ ಕಷ್ಟ ಒಳ್ಳೇದು ಮಾಡ್ತೀನಿ. ಏನು ಒಳ್ಳೇದು ಮಾಡ್ತೀನಿ ನೀನು? ಏನು ಮಾಡಿದ್ದಿ? ಮುಖ್ಯಮಂತ್ರಿಯಾಗಿ ಏನು ಮಾಡಿದ್ದಿ? ಏನೂ ಮಾಡಿಲ್ಲ. ಒಂದು ಎಕರೆ ಈಗ ಅದೇ ನಮ್ಮ CM ಲಿಂಗಪ್ಪರ ಅಪ್ಪಾಜಿಯವ್ರ ಕಾಲದಲ್ಲಿ ಕೊಟ್ಟಂಥ ಜಮೀನು ಇದುವರೆಗೂ ಯಾರಿಗೂ ಒಂದು 10 ಗುಂಟೆ ಜಮೀನು ಕೊಟ್ಟಿಲ್ಲ. ಮತ್ತು ಅರ್ಜಿ ಹಾಕೋಕ್ಕೂ ಅವಕಾಶನೂ ಮಾಡಿಕೊಟ್ಟಿಲ್ಲ. ಏನು ಮಾಡಿಕೊಟ್ಟಿದ್ದಿ? ಏನೂ ಮಾಡಿಲ್ಲ. ಮತ್ತು ಯಾಕಿಲ್ಲಿ ಈ ಭಾಗದ ಜನಗಳನ್ನ ಎತ್ಕಟ್ಟಿ ದಳ ಕಾಂಗ್ರೆಸ್ ಅಂತ ಅಂದ್ಬಿಟ್ಟು ಫೈಟ್ ಮಾಡಕ್ಕೆ ಬಿಟ್ಟಿದ್ದೀರಾ ಸ್ವಾಮಿ ನೀವು? ನಮ್ಮ ಅಂಚಿಪುರ ಭಾಗದಲ್ಲಿ ಯಾಕೆ ಬರಬೇಕಾಗಿತ್ತು ಸ್ವಾಮಿ? ನೇರವಾಗಿ ನಾವಿಲ್ಲಿ ರೋಡಲ್ಲಿ ಕೂತಿದ್ದೋ ಮಹಿಳೆಯರೆಲ್ಲ ಬರೀ 20 ಜನ ಕೂತಿಲ್ಲ, 500 ಸಾವಿರಾರು ಜನ ಕೂತಿದ್ವಿ ನಾವು. ಅವ್ರನ್ನ ನೋಡೋಕ್ಕೆ ರೈತರ ಕಷ್ಟ ಕೇಳಕ್ಕೆ ಬರ್ಬೋದಾಗಿತ್ತಲ್ಲ. ನೀವು ಯಾಕೆ ನಮ್ಮೂರ ಮೇಲೆ ಬಂದ್ರಿ? ನಾನು ಒಬ್ಬ ಅಂಚಿಪುರ ಗ್ರಾಮದ ಮಹಿಳೆ ಸದಸ್ಯರು, ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಇದ್ದೀನಿ 30 ವರ್ಷದಿಂದ. ಅದೇ ನಿಮ್ಮ ಕಾಲದಲ್ಲೂ ನಾನೆಲ್ಲ ಮಾಡಿದ್ದೀವಿ, ಓಟ್ ಹಾಕಿದ್ದೀವಿ, ಆದರೆ ನಮಗೆ ಪ್ರಯತ್ನ ಮಾಡಿಲ್ಲ. ನೀವೆಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ನೀವೇ? ಹೌದು, ನಾವೇ ಮಾಡಿದ್ದು ಮಾಡಿ ತದನಂತರ ನಿಮ್ಮ ನಡತೆಗಳು, ನಿಮ್ಮ ಮಾತಿನ ಆಶ್ವಾಸನೆ ಕೊಡೋದು, ಮತ್ತೆ ಇಲ್ಲ ಅಂತ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಅನ್ನೋದೆಲ್ಲ ಸಾಕಾಗಿ ಬಿಟ್ಟು ಈಗ ನಾವು ಕಾಂಗ್ರೆಸ್ಸಲ್ಲಿ ಅದೇ ಪಾಲನೆ ಬಂದಾಗ 1.25 ಕೋಟಿ 1.20 ಅಂತ ಮಾಡಿದ್ರು. 2 ಕೋಟಿ 2.25 ಕೋಟಿ ಗಂಟೆ ತಂದವ್ರೆ. ಗಿಡ ಮರಕ್ಕೆ ಕೊಟ್ಟವ್ರೆ, ತೆಂಗಿನ ಮರ, ಅಡಿಕೆ, ಬಾಳೆ, ಮಾವು ಎಲ್ಲಕ್ಕೂ ಕೊಟ್ಟಿದ್ದಾರೆ. ಒಳ್ಳೆ ರೈಟು. ಮತ್ತು 5 ಲಕ್ಷ ಒಂದು ಜಮೀನಲ್ಲಿ ಯಾರ ಹೆಸರಲ್ಲಿ ಜಮೀನು ಅದು ಅವ್ರಿಗೆ 5 ಲಕ್ಷ ಅದು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿ ಅನುಕೂಲ ಮಾಡುವಾಗ ಯಾಕೆ ಆ ಸರ್ಕಾರ ಒಳ್ಳೇದಲ್ವಾ? ಸರ್ಕಾರ ಒಳ್ಳೇದು ತಾನೆ. ಮತ್ತೆ ನೀವು ಯಾಕೆ ಬರೀ ಬಾಯಿಲಿ ಜನಗಳನ್ನ ದಿಕ್ಕಿಗೆ ತಪ್ಪಿಸ್ತೀರಿ? ಇದು ಸರಿಯಲ್ಲ ಕುಮಾರಣ್ಣರೇ. ನಯವಾದ ರೀತಿಯಿಂದ ಜನಕ್ಕೆ ಒಳ್ಳೇದು ಮಾಡೋದು ನೋಡಿ, ಬಡವ್ರನ್ನ ಬದುಕಿಸೋದು ನೋಡಿ, ಬಡವ್ರನ್ನ ಹಾಳು ಮಾಡೋದು ಮಾಡಬೇಡಿ ದಯಮಾಡಿ. ಬಡವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವ್ರಿಗೆ ಮಾಡಬೇಕು.